So, hi, hello, welcome back. Bookbar Learning Point, my dear students. ಸೊ ಇವತ್ತು ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆ ಕ್ಲಾಸನ್ನು ಮುಂದುವರ್ಸೋನು. ಸೊ ಇವತ್ತ ವಿಧಾನವನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ನಿನ್ನೆ 10 ವಿಧಾನ ಆಗಿರ್ಬೋದು ನೋಡ್ರಿ. ಇವತ್ತು ವಿಧಾನ 11ಕ್ಕೆ ಬಂದಿದ್ದಂಗೆ ಇದೀನಿ. ಏನು 12ಕ್ಕೆ ಐತೆ ನೋಡ್ರಿ. ಸೊ ನೀವು ಅದನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೊಳ್ರಿ. ಸೊ ಇದನ್ನ ವಿಧಾನ ಬರ್ಕೊಳ್ರಿ. ವಿಧಾನ 10 ಇದ್ರೆ 10 ಬರ್ಕೊಳ್ರಿ, 12 ಇದ್ರೆ 12 ಬರ್ಕೊಳ್ರಿ, 11 ಇದ್ರೆ 11 ಬರ್ಕೊಳ್ರಿ. ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ಶೇಕಡ ಲಾಭವನ್ನು ಕಂಡುಹಿಡಿತಕ್ಕಂಥದ್ದು. ಬರೀ ಲಾಭ ಕಂಡುಹಿಡಿತಿದ್ವಿ. ಈಗ ಶೇಕಡ ಅಂದ್ರ 100ಕ್ಕೆ ಎಷ್ಟು ರೂಪಾಯಿ ಲಾಭ ಆಯ್ತು, ಎಷ್ಟಕ್ರಿ? 100ಕ್ಕೆ ಎಷ್ಟು ಲಾಭ ಆಯ್ತು ಅನ್ನೋದು ಪ್ರಶ್ನೆ ಇವತ್ತು. 100ಕ್ಕೆ ಈಗ ಎಕ್ಸಾಂಪಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಚಾನಲ್ಗೆ. ಸೊ ಮತ್ತೆ ನಿಮ್ಮ ಪೇರೆಂಟ್ಸ್ ಅಥವಾ ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ಅವ್ರಿಗೆಲ್ಲರಿಗೂ ಈ ಕ್ಲಾಸ್ ರನ್ ಮಾಡ್ರಿ, ಶೇರ್ ಮಾಡ್ರಿ. ರನ್ ಆಗ್ತದ, ನೋಡ್ತಾರ, ಅವರು ಕಲಿತಾರ ಮನ್ಯಾಗ ಕುತ್ಕೊಂಡ. 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕೂಡ ಕಲಿಬಹುದು ಇದನ್ನ. 3-4ನೇ ತರಗತಿ ವಿದ್ಯಾರ್ಥಿಗಳು ಚಾಚು ತಪ್ಪದೆ ಇದನ್ನ ನೀವು 1 ವರ್ಷ 2 ವರ್ಷ ಕಲ್ತ್ರಿ ಅಂದ್ರೆ ನೀವು ನೋವು ಸೆಲೆಕ್ಟ್ ಆಗ್ತೀರಿ. ಬಹಳ ಸಿಂಪಲ್ ಇರ್ಲಿ. ಈಗ ಒಂದು ವಸ್ತುವನ್ನ ಏನ್ ಮಾಡ್ತೀನಿ ಅಂತಂದ್ರ ನಾನು ಖರೀದಿ ಮಾಡ್ತೀನಿ, ಅದನ್ನ 2,000 ರೂಪಾಯಿ ಕೊಡ್ತೀನಿ. ಒಂದು ವಸ್ತು ಐತಿ, 2,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ. ಸೊ ನಿಮ್ಗೆ 2,000 ಬೇಡ, 200 ರೂಪಾಯಿ ಅಷ್ಟ ಮಾಡ್ತೀನಿ, ನಿಮಗೆ ಅಂದ್ರೆ ಈಸಿ ಗೊತ್ತಾಗತ್ತೆ. ಸೊ 200 ರೂಪಾಯಿ ಖರೀದಿ ಮಾಡಿದೆ. ಖರೀದಿ ಮಾಡಿ ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ 202 ರೂಪಾಯಿಕ ಮಾರಾಟ ಮಾಡಿದೆ. ಖರೀದಿ ಮಾಡಿದ್ದಿಲ್ಲ ಐತಿ, ಮಾರಿದ್ದಿಲ್ಲ ಐತಿ. ಇದು ಮಾರಿದ್ದು, ಇದು ಖರೀದಿ ಮಾಡಿದ್ದು. ಅರ್ಥ ಆಯ್ತು? ಖರೀದಿ ಮಾಡೋ ಎಷ್ಟು ರೂಪಾಯಿ ಕೊಟ್ಟಿದ್ದೆ? 200 ರೂಪಾಯಿ ಕೊಟ್ಟಿದ್ದೆ. ಮಾರಿದಾಗ ಎಷ್ಟು ತಗೊಂಡಿನಿ? 202 ರೂಪಾಯಿ. ಇಲ್ಲಿ ಏನಾಗೈತಿ ಹೇಳ್ರಿ? 2 ರೂಪಾಯಿ ಲಾಭ ಆಗೈತಿ. ಅಂದ್ರ 100ಕ್ಕೆ 1 ರೂಪಾಯಿ ಲಾಭ ಆದ್ರೆ 200ಕ್ಕೆ 2 ರೂಪಾಯಿ ಲಾಭ ಆಗುತ್ತಾ? ಇದನ್ನ 204ಕ್ಕೆ ಮಾರಿದ ಅನ್ಕೊಳ್ರಿ, 100ಕ್ಕೆ 2 ರೂಪಾಯಿ ಲಾಭ ಆಗುತ್ತಾ? ಇದನ್ನ 6 ರೂಪಾಯಿಗೆ ಮಾರಿದ ಅನ್ಕೊಳ್ರಿ, 100ಕ್ಕೆ 3 ರೂಪಾಯಿ ಲಾಭ ಆಗುತ್ತಾ? ಇದನ್ನ 10 ರೂಪಾಯಿಗೆ ಮಾರಿದ ಅಂತ ಅನ್ಕೊಳ್ರಿ, 100ಕ್ಕೆ 5 ರೂಪಾಯಿ ಆಗುತ್ತಾ? ಅಂದ್ರೆ ಇಲ್ಲಿ 2 100ಗಳದಾವ ಇಲ್ಲಿ. ಹೌದಿಲ್ಲ? 100ಕ್ಕೆ 500, 200ಕ್ಕೆ 5, ಒಟ್ಟು 10 ರೂಪಾಯಿ ಲಾಭ. ಹಿಂಗ ಏನ್ ಮಾಡ್ಬೋದು ಅಂದ್ರ ಈ ಸೂತ್ರದ ಮೂಲಕ ನಾವು ಲಾಭವನ್ನ, ಶೇಕಡ ಲಾಭವನ್ನ ಕಂಡು ಹಿಡಿಬಹುದು. ಓಕೆ, ನೀವು ಏನ್ ಲೆಕ್ಕ ಮಾಡಿ ಹಾಕವಲ್ರಿ ಹುಡುಗರು. ಮತ್ತ ಬಂದಿದ್ ನೋಡಿ, ಇಲ್ಲಿ ಕ್ಲಾಸಿಗೆ ಜಾಯಿನ್ ಆಗಿದ್ನು ಒಬ್ಬೊಬ್ರನ್ನ. ಮಾಡಿ ಹಾಕ್ರಿ, ಲೆಕ್ಕ ಮಾಡಿದ್ ಹಾಕ್ರಿ. ನೀವೇನ್ ಬರ್ಕೊಂಡಿರಿ ಅಂತಲ್ಲ ನೋಟ್ಸ್ ಹಾಕ್ರಿ. ನೀವು ಬರ್ಕೊಂಡಿದ್ ನೋಟ್ಸ್ ಹಾಕ್ರಿ. ಇವತ್ತ ನೀವು ಬರ್ಕೊಂಡಿದ್ ನೋಟ್ಸ್ ಹಾಕ್ರಿ, ಬರಿಬೇಡ್ರಿ. ಏನ್ ಬರ್ದ್ರಿ ನೀವು? ಪಾಯಿಂಟ್ ಏನ್ ಮಾಡ್ಕೊಂಡ್ರಿ ನೋಡ್ಬೇಕಲ್ಲ ಅದನ್ನ. ಎಸ್, ಡೈರೆಕ್ಟ್ ಗೋಸ್ ಟು ಕ್ಲಾಸಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಶೇಕಡ ಲಾಭವನ್ನು ಕಂಡು ಹಿಡಿಬೇಕಾದ್ರ ಒಂದು ಸೂತ್ರ ಬಳಕೆ ಆಗಿದೆ. ಶೇಕಡ ಲಾಭ ಈಸ್ ಈಕ್ವಲ್ ಟು 100ಕ್ಕೆ ಎಷ್ಟು ಲಾಭ ಮತ್ತ ಕೊಂಡ ಬೆಲೆ ಗೊತ್ತಿರ್ಬೇಕ. ಅವ್ರು ಕೊಟ್ಟಿರ್ತಾರ, ಕೊಂಡ ಬೆಲೆ ಅವ್ರು ಕೊಟ್ಟಿರ್ತಾರ. ಅಥವಾ ಲಾಭನ ನೀವು ಇಲ್ಲಿ ಹಾಕೋಬಹುದು, ಅಂದ್ರೆ 1ನೇ ಸೈಡ್ ಹಾಕೋಬಹುದು. ಆಮೇಲೆ 100ಕ್ಕೆ ಅನ್ನೋದನ್ನ 2nd ಸೈಡ್ ಹಾಕೋಬಹುದು. ಬಟ್ ಕೊಂಡ ಬೆಲೆ ಮಾತ್ರ ಡಿವೈಡೆಡ್ ಬೈ ಕೆಳಗೆ, ಇಟ್ ಮೀನ್ಸ್ ಛೇದದೊಳಗೆ ಇರ್ಬೇಕು. ಅದು ಎಲ್ಲಿರ್ಬೇಕ್ರಿ? ಛೇದದಾಗಿರ್ಬೇಕು. ಇಲ್ಲೊಂದು ಪ್ರಶ್ನೆ ಅದ. 800 ರೂಗೆ ಕೊಂಡ ರೇಡಿಯೋವನ್ನ, ಒಂದು ರೇಡಿಯೋ ಕೊಂಡ್ಕೊಂಡಾರಂತ 800 ರೂಪಾಯಿಕ. ಅದನ್ನ 960 ರೂಕ ಏನ್ ಮಾಡ್ತಾರ ಅಂದ್ರ ಮಾರಾಟ ಮಾಡ್ತಾರ. ಹಾಗಿದ್ದರೆ ಅವಂಗ 100ಕ್ಕ ಎಷ್ಟು ಲಾಭ ಆಯ್ತು ನೋಡ್ರಿ. ತಗೊಂಡ್ ಬಂದಿದ್ದು 800 ರೂಪಾಯಿಕ, ಮಾರಿದ್ದು 960 ರೂಪಾಯಿಕ. ಅಂದ್ರ ಲಾಭ ಎಷ್ಟಾಗೈತಿ ಅನ್ನೋದು ಇಂಪಾರ್ಟೆಂಟ್ ನೋಡ್ರಿ. ಸದ್ಯಕ್ಕೆ ಫಸ್ಟ್ ಲಾಭ 160 ರೂಪಾಯಿ ಲಾಭ ಆಗೈತಿ. ಅವಂಗ ಲಾಭ 160 ರೂಪಾಯಿ ಲಾಭ ಆಗೈತಿ. ಹಿಂದೆ ಲೆಕ್ಕ ಹಿಂಗ ಮಾಡ್ತಿದ್ವಿ ನಾವು. ಏನ್ ಮಾಡ್ತಿದ್ವಿ ಅಂದ್ರೆ ಲಾಭ ಕಂಡು ಹಿಡಿಬೇಕಾದ್ರ ಏನ್ ಮಾಡ್ತಿದ್ವಿ ಅಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಾಟ ಮಾಡ್ತಿದ್ವಿ ನಾವು. ಮಾರಿದ ಬೆಲೆ ಎಷ್ಟಪ್ಪ? 960. ಕೊಂಡ ಬೆಲೆ ಎಷ್ಟಪ್ಪ? 800. ಹಾಗಿದ್ದರೆ ಅವಂಗ ರೂಗಳಲ್ಲಿ ಎಷ್ಟು ಲಾಭ ಆಯ್ತು ಅಂತಂದ್ರ ಎಷ್ಟು ಲಾಭ ಆಯ್ತು ಅಂದ್ರೆ 160 ರೂಪಾಯಿ ಲಾಭ ಆಯ್ತು. ಬಟ್ ಈಗ ಅವ್ರು ಕೇಳಿದ್ದೇನಪ್ಪ? ಶೇಕಡ ಲಾಭ. ಶೇಕಡ ಲಾಭದ ಸೂತ್ರ ಏನೈತಿ? ಶೇಕಡ ಲಾಭ ಸೂತ್ರದಂಗ ಲಾಭ ಎಷ್ಟಾಗೈತಿ? 160 ಆಗೈತಿ. ಎಷ್ಟಕ್ಕೆ ಲಾಭ ಆಗೈತಿ? 100 ರೂಪಾಯಿಗೆ ಲಾಭ ಆಗೈತಿ. ಎಷ್ಟು ರೂಪಾಯಿ ಕೊಂಡ್ಕೊಂಡಿದ್ದ? ಎಸ್, ವೆರಿ ಸಿಂಪಲ್, 800 ರೂಪಾಯಿಕ. ಈ 2 0 ತೆಗೆದ್ ಬಿಡ್ರಿ. ಇಲ್ಲಿ 1 ಉಳಿತು ನೋಡಿ ಅಂಶದಾಗ. 8 1 8 2 16. ಎಸ್, ಹಾಗಿದ್ರೆ 2ಕ್ಕೆ 2, 0ಕ್ಕೆ 0, 21 20. ಹಾಗಿದ್ದರೆ ಶೇಕಡ ಲಾಭ ಎಷ್ಟು ಅಂದ್ರೆ 20 ರೂಪಾಯಿ. ಎಷ್ಟು ಸರಳು ಇದು, ಎಷ್ಟು ಈಜಿ ಅಲ್ಲ? ಸೊ ಮತ್ತೊಮ್ಮೆ ಹೇಳ್ತೀನಿ. ಸೂತ್ರ ಇತ್ತು ಅಂತಂದ್ರ ಅಡಿಗೆ ಮಾಡಿಟ್ಟಂಗ ಉಣ್ಣೋದು ಅಷ್ಟ ನಮ್ ಕೆಲಸ ಆಕೈತಿ. ಫಸ್ಟ್ ಇಲ್ಲಿ ನಾವು ಲಾಭ ಕಂಡು ಹಿಡಿಬೇಕು. ಈ ಲೆಕ್ಕದೊಳಗ ಫಸ್ಟ್ ಏನ್ ಮಾಡ್ಬೇಕ್ರಿ? ಫಸ್ಟ್ ಹಂತ ಲಾಭ ಕಂಡು ಹಿಡಿಬೇಕು.
ಲಾಭ ಸಿಕ್ಕ ಮ್ಯಾಗ ಲಾಭನ್ ತಗೊಂಡ್ ಬಂದು ಸೂತ್ರದಾಗ ಹಾಕ್ಬೇಕು. ಲಾಭ ಆದ ಜಾಗಕ್ಕ, ಇಲ್ಲಿ ಲಾಭ ಆದಂತಹ ಒಂದು ಜಾಗಕ್ಕ ₹160 ಹಾಕ್ಬೇಕು. 100 ಇದ್ದಂಗ ಇರ್ತತಿ. ಯಾಕಂದ್ರ ಶೇಕಡ ಅಂದಿವಿಲ್ಲ ನಾವು, ಶೇಕಡ ಅಂದ್ರನ 100, ಅದು ಇಲ್ಲಿ ಆಲ್ರೆಡಿ ಇರ್ತೈತಿ. ಡಿವೈಡೆಡ್ ಬೈ ಏನ್ ಹಾಕ್ಬೇಕು ಅಂದ್ರೆ ಕೊಂಡ ಬೆಲೆ 800 ಇತ್ತಿಲ್ಲ, 800 ಹಾಕಿ ನೋಡ್ರಿ. ₹160 ಲಾಭ ಆತು, 100ಕ್ಕೆ ಆತದು. ಸೊ ₹800. ಈ 2 0 ಹೋಯ್ತು. ಸೊ ಇನ್ನ 8 ಒಂದ್ಲೆ 8 ಎರಡ್ಲೆ 16, ಈ 0 ಎಸ್ 21 20 ಹಾಗಿದ್ದರೆ ಶೇಕಡ ಲಾಭ ವೆರಿ ಸಿಂಪಲ್ 20. ಶೇಕಡ ಲಾಭ 20. ಗೊತ್ತಾತು? ಎಸ್, ನೋಟ್ ಮಾಡ್ಕೊಳ್ರಿ ಅದನ್ನ. ಸೊ 1ನೇ ಹಂತ ಲಾಭ ಕಂಡು ಹಿಡಿಬೇಕು, 2ನೇ ಹಂತ ಶೇಕಡ ಲಾಭ ಕಂಡು ಹಿಡಿಬೇಕು. ಇಷ್ಟ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್. 2ನೇ ಸ್ಟೆಪ್ಗೆ ಆನ್ಸರ್ ಸಿಕ್ಬಿಡುತ್ತಾ. ಮೊದಲನೇ ಹಂತದೊಳಗ ಅಥವಾ ಮೊದಲನೇ ಸ್ಟೆಪ್ ಒಳಗೆ ಏನ್ ಸಿಗುತ್ತೆ ನಮ್ಗಂದ್ರೆ ಲಾಭ ಸಿಗ್ತತಿ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೇನೆ. ಸೇಮ್ ಇರ್ತತಿ, ಏನು ಚೇಂಜ್ ಇರಂಗಿಲ್ಲ. ಸೇಮ್ ಲೆಕ್ಕ. ಒಂದು ವಸ್ತು ಖರೀದಿ ಮಾಡ್ತೀನಿ ನೋಡ್ರಿ. ನಾನೀಗ 1200ಗೆ ಖರೀದಿ ಮಾಡೀನಿ, ಕೊಂಡ ಬೆಲೆ. ಸೊ ಅದು ಫ್ಯಾನ್ ಅಂತ ಬರೀತೀನಿ ನಾನು, ಹೌದಾ? ಸೊ ವಾಪಸ್ ನಾನು ಅದನ್ನ ಏನ್ ಮಾಡ್ತೀನಿ ಅಂದ್ರ ₹1450 ಮಾರಾಟ ಮಾಡ್ತೀನಿ. ಮಾರುವುದರಿಂದ ಶೇಕಡ ಲಾಭ ಎಷ್ಟು? ಸೇಮ್ ಕ್ವಶನ್. ಫಸ್ಟ್ ಲಾಭ ಕಂಡುಹಿಡಿಬೇಕು. ಫಸ್ಟ್ ಏನ್ ಕಂಡುಹಿಡಿಬೇಕು? ಲಾಭ ಕಂಡುಹಿಡಿಬೇಕು. ಲಾಭದ ಮಾರಿದ ಬೆಲೆ ಸೂತ್ರ ಏನೈತೆ ನೋಡ್ರಿ. ಫಸ್ಟ್ ಲಾಭ 1ನೇ ಹಂತ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೂತ್ರದಂಗ ಹಾಕೋನು. ಮಾರಿದ ಬೆಲೆ ₹1450, ಕೊಂಡ ಬೆಲೆ ₹1200. ಸೊ ಹಾಕಿದ್ರೆ ಆನ್ಸರ್ ಏನಾಗ್ತದೆ ನೋಡ್ರಿ. ಎಸ್ 0ಕ್ಕ 0, 5ಕ್ಕ 5, 4ರಾಗ 2 ಅಂತಂದ್ರ 2, 1ರಾಗ 1 ಹೋದ್ರೆ 0. ಎಸ್, ₹250 ಲಾಭ ಆತು. ₹250 ಏನಾತ್ರಿ? ಲಾಭ ಆತು. ಸರಿ. ಹಾಗಿದ್ರೆ ಶೇಕಡ ಲಾಭ ಕಂಡು ಹಿಡಿಬೇಕಂದ್ರ ಒಂದು ಸೂತ್ರ ಕೊಟ್ಟಾರ ಅವರು. ಆ ಸೂತ್ರ ಇಲ್ಲೈತೆ ಆಲ್ರೆಡಿ, ನೀವು ನೋಡ್ಕೊಳ್ರಿ. ಶೇಕಡ ಲಾಭ ಈಸ್ ಈಕ್ವಲ್ ಟು ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಎಸ್, ಲಾಭ ಎಷ್ಟಾಗಿತ್ತಪ್ಪ ನಮ್ಗ? ₹250 ಆಗೈತೆ ಸರ. ಎಷ್ಟಕ್ರಪ್ಪ? ಶೇಕಡಕ್ಕೆ. ಇಟ್ ಮೀನ್ಸ್ 100ಕ್ಕ. ಕೊಂಡ ಬೆಲೆ ಎಷ್ಟಿತ್ತು? 1200 ಇತ್ತು. ಈ 2 0ಕ್ಕ ತೆಗೆದ್ಬಿಡ್ರಿ. ಪಾಯಿಂಟ್ ಬರ್ತಾನೆ ನೋಡ್ರಿ ಹೆಂಗಾರ. ಸೊ ಹಿಂಗಿರ್ಲಿ. 12 1 12 2 24. ಎಸ್, 10 ಐತಿ ನೋಡ್ರಿ ಇಲ್ಲಿ. ಇದನ್ನ 1 0 ಕೊಟ್ಟು ಇದಕ್ಕೊಂದು 0 ಕೊಡ್ರಿ, ಹೇಳ್ತಾನೆ. 100 ಮಾಡ್ಕೊರಿ. 12 9 ಬರ್ತಾನೆ ನೋಡ್ರಿ. 12 9 20.9 ಶೇಕಡ ಲಾಭ ಆಗುತ್ತ. ಇನ್ನೇನು ನೋಡೋಣ, ಇದನ್ನ ಬೇರೆ ರೀತಿ ಕಡ್ತಾ ಹೊಡೆದು ತೋರಿಸ್ತೀನಿ ನಿಮ್ಗ. ಬೇರೆ ರೀತಿ ಹೆಂಗ ಈಸಿ ಕಡ್ತಾ ಹೊಡಿತೀನಿ. ಒಂದೊಂದ ಡಿಜಿಟ್ ಕೂಸ್ಕೊಂತೀನಿ. 5ರಲ್ಲಿ ಭಾಳ ಚಂದ ಹೊಡಿತೀರಿ ನೀವು ಕಡ್ತಾ. 100ಕ್ಕೆ 100, 1000, 200, 1000. ಈ 0 ತೆಗೀರಿ. ಈ 0 ತೆಗೀರಿ. 2 0. ಎಷ್ಟು 0 ತೆಗಿಬೇಕು? 2 0. ಅಂದ್ರ ಇಲ್ಲಿ ಯಾಕೆ 1 0 ಉಳಿಸ್ಕೊಂಡೇನ್ರಿ ನಾನಂದ್ರ 5ರಲ್ಲಿ ಕಡ್ತಾ ಹೊಡಿಬೇಕಂತ. ಈ 0 ತೆಗೆದ್ಬಿಡೋಣ. ಈ 0 ತೆಗೆದ್ಬಿಡ್ರಿ. ನೋಡೋಣ. 10ರಲ್ಲಿ 10 1 10. ಹೌದಾ? 10 ಎಷ್ಟಲೇ ಅಪ್ಪ? 10 20 ಅಪ್ಪ. ಮತ್ತೆ ಹಂಗ ಬಂತು ನೋಡ್ರಿ ಇದು. ಸೊ ಇಲ್ಲಿ 5 4 5 5 ತಪ್ಪತ್ತ ನೋಡ್ರಿ ಇದು. 4 1 4 2 ಸಾರಿ 4 1 ಎಷ್ಟು ಉಳಿತೈತಿ? ಸೊ ಬರ್ಲಿಲ್ಲ ನೋಡ್ರಿ ಇದು ಹಿಂಗ. ಮತ್ತೆ ನೋಡ್ರಿ ಬೇರೆ ರೀತಿ ಪಾಯಿಂಟ್ನಾಗಂತೂ ಬರುತ್ತೆ. ಈಗ ಅದು ಕನ್ಫರ್ಮ್ ಆಯ್ತು. ಲಾಭ 250 ಆಗೈತಿ. 100ಕ್ಕ ಎಷ್ಟು ಲಾಭ ಆಕೈತಿ? ಸೊ 1200ಕ್ಕೆ 2 0 ತೆಗೆದ್ಬಿಡ್ರಿ. 2 6 12, 2 1 2 2 2 5 6 8 ಆಯ್ತು. ಇಲ್ಲೇ ಇರ್ಲಿ. 6 1 6, 6 2 12, 6 2 12. ಸೊ ಹೋಯ್ತು. ಡೈರೆಕ್ಟ್ ಒಂದು ಸಂಖ್ಯೆ ಐತಿ. ಈಗ 6 ಕೆಲಸ ಅಂತೈತಿ. 6 ಪೂಜಿಲೆ ಪೂಜಿ ಹತ್ತಂಗಿಲ್ಲ.
ಎಸ್ ಆರ್ಲೆ 36, 6 ಎಂಟ್ಲೆ ಬರ್ತಾನೆ ನೋಡ್ರಿ. 6 6 36, 6 7 42, 6 8 48. ಎಸ್ 6 ಎಂಟ್ಲೆ 42 ಉಳಿತು. ಸೊ 6 3 18. ಆನ್ಸರ್ ಇಲ್ಲಿ ಐತೆ ನೋಡ್ರಿ. ತಿಳಿದೋತು, ತಿಳಿದಿಲ್ಲದವರೆಗಿಲ್ಲ. ಇನ್ನೊಂದು ಎಕ್ಸಾಂಪಲ್ ತಿಳಿಸ್ತೇನೆ ಬೇಕಾರೆ. ಶೇಕಡ ಲಾಭ ಎಷ್ಟಂದ್ರೆ 20 ರೂಪಾಯಿ 83 ರೂಪಾಯಿ 100ಕ್ಕೆ ಇಷ್ಟು ಲಾಭ ಮಾಡ್ಕೊಂತ ಹೋಗ್ಯಾನ ಪುಣ್ಯ. ಬೇಕಿದ್ರೆ ನೀವು ಲೆಕ್ಕ ಹಚ್ಕೊಂಡು ನೋಡ್ಬೋದು. 100ಕ್ಕೆ 20 ರೂಪಾಯಿ 83 ಪೈಸೆ ಲಾಭ ಆತು ಅಂದ್ರೆ ಇಲ್ಲಿ ಎಷ್ಟು 100 ಅದಾವ್ರಿ ನಮ್ಗೆ? ಎಷ್ಟು 100 ಅದಾವು? 12 100 ಅದಾವು, ಹೌದಿಲ್ಲ? ಬೇಕಿದ್ರ ಹಚ್ಚಿ ನೋಡ್ರಿ ಇದನ್ನ. 20 ಗುಂಡ್ಲೆ 12 100, 12 ಎರಡ್ಲೆ ಎಷ್ಟು? 12 ಎರಡ್ಲೆ 24, 1 2 3 ಪಾಯಿಂಟ್ ಎಲ್ಲೈತಿ? ಪಾಯಿಂಟ್ 2400. ಸೊ ರಂಗತಿ ಮೆಥಡ್ ಬೇಡ, ಬಿಟ್ಬಿಟ್ರಿ ಇದನ್ನ. ಓಕೆ, ಇಷ್ಟಂತೂ ಹಚ್ಕೋರಿ. ಸೊ ನೆಕ್ಸ್ಟ್ ಒಂದು ಮೆಥಡ್ ಹೋಗ್ತೀನಿ ನೋಡ್ರಿ, ಇನ್ನೊಂದು ಮೆಥಡ್. ಈಗ ಒಂದು ಟಿವಿ ತಗೊಳಕತ್ತೀನಿ ನಾನು. ಟಿವಿ ತಗೊಳಕತ್ತೀನಿ. ಆ ಟಿವಿನ ನಾನು 2000 ರೂಪಾಯಿಗೆ ತಗೊಂಡಿನಿ. ತಗೊಂಡು ಬಂದು ಇದು ಖರೀದಿ, ಇದು ಖರೀದಿ. ಓಕೆ, ಆ ಟಿವಿನ ನಾನು ಏನು ಮಾಡ್ತೀನಿ ಅಂತಂದ್ರೆ ಈಗ 2500ಗೆ ಮಾರಾಟ ಮಾಡ್ತೀನಿ. ಓಕೆ, ಸೊ ಮಾರಾಟ ಮಾಡಿದಾದ್ಮ್ಯಾಗ ಈಗ ನಾ ಕೇಳತ್ತೀನಿ ಶೇಕಡ ಲಾಭ ಎಷ್ಟು ಅಂತ ಕೇಳಕತ್ತೀನಿ. ಶೇಕಡ ಲಾಭ ಕೇಳಕತ್ತೀನಿ. ಸರಿ ನೋಡೋಣ್ರಿ. ಸೊ ವೆರಿ ಸಿಂಪಲ್. ನಮಗೆ ಆಲ್ರೆಡಿ ಸೂತ್ರ ಗೊತ್ತು. ಲಾಭ ಕಂಡುಹಿಡಿಬೇಕಾಗಿತ್ತು. ಫಸ್ಟ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಮ್ಗೇನು ಸಿಗುತ್ತೆ ಅಂದ್ರೆ ಲಾಭ ಸಿಗ್ಬೇಕು. ಫಸ್ಟ್ ಮಾರಿದ ಬೆಲೆ 2500 ಸರ, ಕೊಂಡ ಬೆಲೆ 2000 ರೂಪಾಯಿ ಸರ. ಸೊ ಹಾಗಿದ್ರೆ 500 ರೂಪಾಯಿ ನಮ್ಗೆ ಲಾಭ ಆದ್ರೆ ಶೇಕಡ ಲಾಭ ಎಷ್ಟು ಅಂತ ಕೇಳ್ಯಾರ ನೋಡ್ರಿ. ಶೇಕಡ ಲಾಭ ಸೂತ್ರದಾಗ ಹೋಗ್ತೀನಿ. 500 × 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಇದು ಏನ್ರಿ ಸರ್ ಅಂದ್ರ ಶೇಕಡ ಲಾಭದ ಸೂತ್ರ. ಹೆಂಗ್ ಸರ್ ಅಂದ್ರ, ಸೊ ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಅದ್ರ ತಕ್ಕಂಗೆ ಹೋಗೋಣ. ಈಗ ಈ 2 0, ಈ 2 0 ತೆಗೆದ್ಬಿಡ್ರಿ. ಓಕೆ, ಬೇಕಿದ್ರೆ ಇದು 1 0, ಇದು 1 0 ತೆಗೆದ್ಬಿಡ್ರಿ. ಸರಿಯಾ? 2 1 2 2 4. ಎಸ್, ಹಾಗಿದ್ರೆ 100ಕ್ಕೆ 25 ಶೇಕಡ ಲಾಭ ಗೊತ್ತಾತ ಅನ್ಕೊಳ್ತೀನಿ. ಇಲ್ಲಿ ಮಾಡಿ ನೋಡ್ರಿ. 3 0 ತಕೊಂಡಿನ. 500 ಇಂಟು 100 ಡಿವೈಡೆಡ್ ಬೈ 2000 ಇತ್ತಿಲ್ಲ. ಈ 2 0, ಈ 2 0. ಸರ್ ಇಲ್ಲಿ 0 ತಕೋಬಹುದು, ನೀವು ತಕ್ಕಲಾರ್ದನ್ನ ಲೆಕ್ಕ ಮಾಡಬಹುದು. ಗೊತ್ತಾತಾ? ತೆಗೆದ್ಬಿಟ್ರೆ ಈಜಿ ಆಗಿಬಿಡ್ತೈತಿ. 2 1 2, 2 2 4, 1 ಉಳಿತೈತಿ. 2 5 10. ಸೊ ವೆರಿ ಸಿಂಪಲ್. ಶೇಕಡ ಎಷ್ಟಾಯ್ತು ಅಂದ್ರೆ 100ಕ್ಕೆ 25 ರೂಪಾಯಿ ಲಾಭ ಆಗ್ತೈತಿ. 100ಕ್ಕೆ ಎಷ್ಟು ರೂಪಾಯಿ ಲಾಭದಾಗ ಆಯ್ತು? 25 ರೂಪಾಯಿ ಲಾಭದಂಗ ಆಯ್ತು. ಬರ್ಕೋರಿ ಇದೊಂದು. ಸೊ ಸ್ಟೇಟ್ಮೆಂಟ್ ಮಾಡ್ತೀನಿ ನೋಡ. ಇದನ್ನ ಸ್ಟೇಟ್ಮೆಂಟ್ ಮಾಡ್ತೀನಿ. ಸುಶೀಲಾಳು 2700 ರೂಗೆ ಬಟ್ಟೆಗಳನ್ನು ಖರೀದಿಸಿದಳು. ನಂತರ ಟೈಮ್ ತಿನ್ನಕ್ ಬರೀತಾರ ಅವ್ರು ಹಿಂಗತಿ. ಅವಳು ಆ ಬಟ್ಟೆಗಳನ್ನು 3000 ರೂಗಳಿಗೆ ಮಾರಿದರೆ ಅವಳಿಗಾದ ಶೇಕಡ ಲಾಭ ಎಷ್ಟು? ಅವಳಿಗಾದ ಶೇಕಡ ಲಾಭ ಎಷ್ಟು? ಇವೆಲ್ಲ ಇಂಪಾರ್ಟೆಂಟ್. ಈಗ ಏನ್ ಮಾಡತ್ತೀವಲ್ಲ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಸೊ ಒನ್ಸ್ ಮೋರ್. ಹಾಗಿದ್ರೆ ಆಕಿ ಕೊಂಡ ಬೆಲೆ ಸಿಕ್ಕೈತಿ ನಮಗ. ಪಾಯಿಂಟ್ ಮಾಡಕ್ ನೋಡ್ರಿ. ಕೊಂಡ ಬೆಲೆ ಸಿಕ್ಕೈತಿ. ಆಮೇಲೆ ಮಾರಾಟ ಮಾಡಿದ ಬೆಲೆನೂ ಸಿಕ್ಕೈತಿ. ಓಕೆ, ಕೊಂಡ ಬೆಲೆ ಎಷ್ಟಪ್ಪ? 2700. ಮಾರಾಟ ಮಾಡಿದ ಬೆಲೆ ಎಷ್ಟಪ್ಪ? 3000. ಹಾಗಿದ್ರೆ ಈ ಸದ್ಯಕ್ಕ ಲಾಭ ಕಂಡುಹಿಡಿಬೇಕು. ಫಸ್ಟ್ ಲಾಭ ಎಷ್ಟಾತು ಅನ್ನೋದನ್ನ ಕಂಡುಹಿಡಿಬೇಕು. ಲಾಭದ ಸೂತ್ರ ಏನೈತಿ? ಲಾಭದ ಸೂತ್ರ?
ಸೊ ಲಾಭ ಈಸ್ ಈಕ್ವಲ್ ಟು, ಬಟ್ ಡಿಟೇಲ್ ಹೇಳ್ತೀನಿ ನೋಡ್ರಿ, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸರಿ, ಹಾಗಿದ್ರೆ ಮಾರಿದ ಬೆಲೆ ಎಷ್ಟು? 3,000 ಐತಿ ಸರ್. ಮೈನಸ್ ಕೊಂಡ ಬೆಲೆ ಎಷ್ಟೈತಪ್ಪ? ಎಸ್ ಸರ್, 2,700 ಐತಿ. ಹಾಗಿದ್ರೆ ವೆರಿ ಸಿಂಪಲ್, 2 ಹಚ್ಚಿ ಬಿಡುನು. 7 ಅಂತಂದ್ರೆ ಎಷ್ಟು ಉಳಿತೈತಪ್ಪ ಅಂದ್ರ 3 ಉಳಿತೈತಿ. ಎಸ್ ಆಗಿದ್ರೆ 3 ಹೋದ್ರ 0. ಎಸ್ ಆಗಿದ್ರೆ ಲಾಭ ಎಷ್ಟು ಅಂದ್ರ 300 ರೂಗಳು ಲಾಭ, 300 ರೂಪಾಯಿ ಲಾಭ ಆಗೈತಿ. ಇನ್ನ ಶೇಕಡಾಕ ಕಂಡು ಹಿಡಿಬೇಕಂದ್ರ ಶೇಕಡಾ ಸೂತ್ರ ಏನೈತಿ? ಶೇಕಡಾ ಸೂತ್ರ ಏನೈತಿ? ಶೇಕಡಾ ಲಾಭ ಈಸ್ ಈಕ್ವಲ್ ಟು ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಈ ಸೂತ್ರದಂಗ ನಾವು ಲೆಕ್ಕ ಮಾಡಿದ್ರ ಆನ್ಸರ್ ಸಿಗುತ್ತ. ಓಕೆ, ನೋಡೋಣ. ಸೊ ಲಾಭ ಆಗಿದ್ದು ಎಷ್ಟಪ್ಪ ನಮ್ಗ? 300 ರೂಪಾಯಿ ಲಾಭ. ಎಷ್ಟಕ್ಕ? 100ಕ್ಕ. ಎಷ್ಟಕ್ಕೆ ತಗೊಂಡ್ ಬಂದಿವಿ? 2,700 ಕೊಟ್ಕೊಂಡು ಬಂದಿವಿ. ಬೇಕಾದಂಗೆ ಕಟ್ತಾ ಹೊಡ್ರಿ ನೀವು. ಈ 2 0, ಈ 2 0 ತೆಗಿಬಹುದು, ಈ 2 0 ತೆಗಿಬಹುದು. ಇವನ್ನ ತೆಗೆದು ಬಿಡೋನು, ಈಸಿ ಆಗಿಬಿಡುತ್ತೆ. ಓಕೆ, ಎಸ್ ಎಸ್. ಹೆಂಗ್ ಹೊಡಿಲಿ? ತಳಗಿತ್ರ ಮ್ಯಾಕೋಲಿ. 3 1 3 9 27. ಇನ್ನ ಎಷ್ಟೈತಿ? ಇಲ್ಲೇ 100 ಐತಿ. ನಿಮಗ ಛೇದದಿಂದ ನಾ ಹೋಗ್ತೀನಿ, ಕೆಟ್ಟ ಕನ್ಫ್ಯೂಸ್ ಮಾಡ್ಕೊಂಡು ಕೊಡ್ತೀರಿ. ಆಮೇಲೆ ಛೇದದಿಂದ ತಗೊಂಡು ಹೋಗ್ತೀನಿ ನಿಮಗ. 2 ಪೂಜಿ ಕಡ್ದೇವಿ. ಕರೆಂಟ್ ಹೋದ ನೋಡಿ ನಮ್ಮ ಕಡೆಗೆ. ಇರ್ಲಿ ನೋಡ್ರಿ, ಕಡ್ತಾ ಹಿಡಿತೀನಿ ಈಗ. 3 9 27, 3 1 1, 2 ಪೂಜಿಗೆ ಪೂಜಿ. ಇನ್ನ ನಮಗ 9 ಇದು ಕಡ್ದು ಹೋಗಂಗಿಲ್ಲ, ಆದ್ರೂ ಬಿಡಂಗಿಲ್ಲ. 9 1 9, 9 1 9. ಇನ್ನು ಎಷ್ಟು ಉಳಿತಂದ್ರ 1 ಉಳಿತು. ಅದಕ್ಕ 9 1 9. ಎಷ್ಟು ಉಳಿತಿನ್ನ? ಇನ್ನ 1 ಉಳಿತು. ಅದಕ್ಕೆ ಹತ್ತಂಗಿಲ್ಲ ಪಾಯಿಂಟ್. 9 1 9. ಮತ್ತೆ ಏನಾಗುತ್ತ ಅಂದ್ರ ಹಿಂಗಾಗತ್ತ. ಸೊ ಅದಕ್ಕ ಶೇಕಡಾ ಲಾಭ ಎಷ್ಟು ಅಂದ್ರ, ಶೇಕಡಾ ಲಾಭ ಎಷ್ಟು ಅಂದ್ರ 11 ರೂಪಾಯಿ 11 ಪೈಸೆ ಆಗ್ತೈತಿ. 11 ರೂಪಾಯಿ 11 ಪೈಸೆ ಆಗ್ತೈತಿ. ಬರ್ಕೊಳ್ಳಿ. ಓಕೆ, ಕಡ್ತಾ ಹೊಡ್ಯಾಕ ಕಲ್ತಿರಿ ನೀವು. ಈಸಿ ಐತಿ. ಕಡ್ತಾ ಹೊಡ್ಯಾಕ ಬಂದ್ಬಿಟ್ರೆ ಮುಗಿದು ಹೋಗ್ತಿ. ಏನು ಇಲ್ಲ ಇದ್ರೊಳಗ. ಜಗ್ಗೀಸಿ ಲೆಕ್ಕಿವೆಲ್ಲ. ಡ್ಯಾಡ್ ಈಸಿ ಅಂತಾರ ಇಂಗ್ಲೀಷ್ ನಮ್ಮ ಆಡೋ ಭಾಷೆದೊಳಗ. ಸೊ ಇಲ್ಲೇ ಬೇರೆ ಅಂಕೆ ಕೊಡ್ತೀನಿ, ಇದನ್ನ ಲೆಕ್ಕ ಮಾಡಿ ಹಾಕ್ಬೇಕು ನೋಡೋಣ. ಎಸ್, ಸಂಖ್ಯೆ ಚೇಂಜ್ ಕೊಡ್ತೀನಿ, ಈ ಲೆಕ್ಕ ಮಾಡಿ ನನಗೆ ಆನ್ಸರ್ ಹಾಕ್ಬೇಕು. ಎಸ್, ಇಲ್ಲಿ 5,000 ರೂಗಳಿಗೆ ಕೆಲವಷ್ಟು ಬಟ್ಟೆ ಖರೀದಿ ಮಾಡ್ತಾಳೆ ಸುಶೀಲ. ಆ ಬಟ್ಟೆಗಳನ್ನ ತಗೊಂಡು ಮುಂದೆ 5,600 ರೂಪಾಯಿಗೆ ಮಾರಿದ್ಲಂದ್ರ ಶೇಕಡಾ ಲಾಭ ಎಷ್ಟು? ಮಾಡಿ ಹಾಕ್ರಿ ತಾನೆ. ಓಕೆ, ಮಾಡಿ ಹಾಕ್ರಿ. ಇದ್ರಾಗ 1ನೇ ಲೆಕ್ಕ ನಿಮ್ಗ. ಈಗ ಇದ್ರಾಗ 2ನೇ ಲೆಕ್ಕ ಕೊಡ್ತೀನಿ. 7,000 ರೂಪಾಯಿಕ ಟಿವಿ ಒಂದನ್ನ ಖರೀದಿಸಿತ್ತು ಸುಶೀಲ. ನಂತರ ಆಕೆ ಇಲ್ಲಿ ಬಂದು ಅದನ್ನ 7,700 ರೂಪಾಯಿಗೆ ಮಾರಾಟ ಮಾಡ್ತಾಳ. ಸೊ ಹಾಗಿತ್ತು ಅಂತಂದ್ರ ಶೇಕಡಾ ಲಾಭ ಎಷ್ಟು? ಮಾಡಿ ಹಾಕ್ರಿ. ಓಕೆ, ಎಸ್, ಮಾಡಿ ಹಾಕ್ರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನ್ ಮಾಡ್ತೀನಿ ಅಂತಂದ್ರ, ಸೊ ವಿಧಾನ ಎಷ್ಟು ಹೇಳಿದ್ ನೋಡ್ರಿ ಇಷ್ಟೊತ್ತು. ಸೇವ್ ಮಾಡಿರ್ತೀನಿ ಇದನ್ನ, ನಿಮಗೆ ಬೇಕಲ್ಲ. ಓಕೆ, ಸೊ ವಿಧಾನ ಎಷ್ಟು ಹೇಳಿದ್ವಿ ಅಂದ್ರ, ಸೊ 12 11 ಹೇಳಿದ್ದಂಗೆ ಇತ್ತು ನೋಡ್ರಿ. ಸೊ ನೆಕ್ಸ್ಟ್ ವಿಧಾನ ಮುಂದಕ್ಕೆ ಹೋಗೋಣ. 12ನೇ ವಿಧಾನಕ್ಕೆ ಹೋಗ್ಯಾಸ ಶೇಕಡಾ ಹಾನಿ ಲಾಭ ನೋಡೋಣ. ಯಾಕಂದ್ರ ಈಗಿಲ್ಲೇ ಕರೆಂಟ್ ಹೋಗ್ಯಾವು, ನಾ ಕಾಣಿಸಂಗಿಲ್ಲ ನಿಮ್ಗೆ. ಸಾತಿನ ಮತ್ತ ಕಂಡ್ರ ಬೇಡ. ನೆಕ್ಸ್ಟ್ ಕ್ಲಾಸ್ನಾಗ ತಗೋತೀನಿ.